ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು ಹಾಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಇಂದಿನ ಸಿನಿಮಾ ಸರಸ್ವತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಿನಿಮಾ ಸರಸ್ವತಿ ಇದು ಬೆಳ್ಳಿ ಪರದೆಯ ಸತ್ಯ ಕಥೆಗಳ ಪ್ರಸ್ತುತಿ. ಈಗ ನಾನು ನಿಮ್ಮ ಮುಂದೆ ಹೇಳಕೊಟ್ಟಿರುವ ಕತೆ ನಾನು ಕೇಳಿದ ರಿಯಲ್ ಸ್ಟಾರ್ನ ರಿಯಲ್ ಸ್ಟೋರಿ ಹಾಗೂ ರಿಯಲ್ ಫಿಲಾಸಫಿ. ಸ್ನೇಹಿತರೆ, ನನ್ನ ಈ ಟಿ ವಿಯ ದಿನಗಳು, ಈ ಟಿ ವಿನಲ್ಲಿ ನಾನು ಕೆಲಸ ಮಾಡ್ತಿದ್ದಂಥ ಸಂದರ್ಭ, ಆ ಸಂದರ್ಭದಲ್ಲಿ ಉಪ್ಪಿ ಸರ್ ಅವರ ಇಂಟರ್ವ್ಯೂ ಮಾಡೋದು ಅಂದರೆ ನಮಗೆಲ್ಲ ಒಂದು ಖುಷಿ. ಏನಂತಂದರೆ ಅವರು ತುಂಬ ದೊಡ್ಡ ದೊಡ್ಡ ವಿಚಾರಗಳನ್ನ ಬಹಳ ಸಲೀಸಾಗಿ ಬಹಳ ಸುಲಭವಾಗಿ ಹೇಳ್ಬಿಡುವಂಥ ಒಂದು ವ್ಯಕ್ತಿತ್ವ ಉಳ್ಳಂಥ ಅದ್ಭುತವಾದ ಬರಹಗಾರ, ನಟ, ನಿರ್ದೇಶಕ, ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆ ವ್ಯಕ್ತಿ, ತುಂಬ ಒಳ್ಳೆ ಮನಸ್ಸಿರುವಂಥ ಒಬ್ಬ ವ್ಯಕ್ತಿ. ಇವತ್ತು ಸ್ನೇಹಿತರೆ, ಜನ್ಸಿ ಮಧ್ಯದಲ್ಲಿ ಅಥವಾ ಇವತ್ತಿನ ಜನ್ರೇಷನ್ನಲ್ಲಿ ಎಲ್ಲರೂ ನಾವು ಮ್ಯಾನಿಫೆಸ್ಟೇಷನ್ ಅಂತ ಏನು ಕರಿತೀವಿ, ಅಂದರೆ ನಾವೇನೋ ಒಂದು ಅಂದ್ಕೊಂಡ್ರೆ ಅದಾಗತ್ತೆ, ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಎಲ್ಲರೂ ಸರ್ವೇ ಸಾಧಾರಣವಾಗಿ ಇವತ್ತಿನ ಟ್ರೆಂಡಲ್ಲಿ ಎಲ್ಲರೂ ಮಾತಾಡ್ತಿರ್ತಾರೆ. ಆದರೆ ಉಪ್ಪಿ ಸರ್ ನನಗೆ ಈ ವಿಚಾರನ ತುಂಬ ಬೇರೆ ರೀತಿಯಲ್ಲಿ, ಅಂದರೆ ನಮ್ಮ ಸಬ್ ಕಾನ್ಷಿಯಸ್ ಏನಿರುತ್ತೆ, ನಮ್ಮ ಅಂತರಾತ್ಮ ಏನಿರುತ್ತೆ, ಅದಕ್ಕೆ ನಾವು ಅವಾಗ ಕೆಲವು ವಿಚಾರಗಳನ್ನ ಫೀಡ್ ಮಾಡ್ತಾ ಇರಬೇಕು ಅನ್ನೋದನ್ನು ಎಷ್ಟು ಅಚ್ಚುಕಟ್ಟಾಗಿ ಹೇಳೋದಂದರೆ, ಅವರ ಕತ್ರಗುಪ್ಪೆ ಮನೆ ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗಿದ್ವಿ. ಇಂಟರ್ವ್ಯೂ ಮುಗಿದ್ಮೇಲೆ ಉಪ್ಪಿ ಸರ್ ಯಾವಾಗಲೂ ಹಂಗೆ ಜನರಲಿ ಎಲ್ಲ ವಿಚಾರಗಳನ್ನ ಲೋಕಾರೂಢಿಯಾಗಿ ನಮ್ಮಿಂದ ಏನಾದ್ರು ವಿಚಾರಗಳು ಅವ್ರಿಗೆ ಸಿಗುತ್ತಾ ಅನ್ನೋದನ್ನು ಅವರು ಬಹಳ ಚೆನ್ನಾಗಿ ತಗೋತಾರೆ. ಆ ನಿಟ್ಟಿನಲ್ಲಿ ನಮಗೇನೆಂದರೆ ಅವ್ರ ಮಾತುಗಳು ಕೇಳೋದಕ್ಕೆ ತುಂಬ ಇಷ್ಟ. ಉಪ್ಪಿಯವರ ತತ್ವಗಳು, ಉಪ್ಪಿಯವರು ನಮ್ಮ ಅವತ್ತು ಕೆಲಸ ಮಾಡ್ತಿದ್ದ ಈ ಟಿ ವಿಗೆ ಕೆಲವು ಶಾರ್ಟ್ ಫಿಲ್ಮ್ಸ್ ಕಂಟೆಂಟ್ಗಳನ್ನ ಹೇಳಿದರು. ಅದನ್ನು ನಾನು ಇವತ್ತು ಹೇಳಿದ್ರೆ ತಪ್ಪಾಗ್ಬಿಡುತ್ತೆ, ಯಾಕೆಂದರೆ ಆ ಕಂಟೆಂಟ್ ಆರ್ ವೆರಿ ಎಕ್ಸ್ಕ್ಲೂಸಿವ್. ಅದನ್ನು ಇವತ್ತಿಗೆ ಮಾಡಿದ್ರೂ ಸೂಪರ್ ಆಗಿರುತ್ತೆ. ಉಪ್ಪಿ ಸರ್ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಒಂದು ಅವರ ರಿಯಲ್ ಸ್ಟಾರ್ ಅವರ ರಿಯಲ್ ಲೈಫ್ನಲ್ಲಿ ಕಂಡಂಥ ಒಂದು ಇನ್ಸಿಡೆಂಟ್ನ ಹೇಳಿದ್ರು. ನೋಡಿ ರಘು, ಯಾವ ಥರ ಇರುತ್ತೆ ಮನುಷ್ಯನ ಒಂದು, ನಾವು ಸಬ್ ಕಾನ್ಷಿಯಸ್ನ ಅವಾಗೆಲ್ಲ ಈ ಮ್ಯಾನಿಫೆಸ್ಟೇಷನ್ ಅನ್ನೋ ಪದಗಳು ಇರಲಿಲ್ಲ. ಈ ನಮ್ಮ ಒಳಗಡೆ ಇರೋ ಕಾನ್ಷಿಯಸ್ನ ಸಬ್ ಕಾನ್ಷಿಯಸ್ನ ಅಲರ್ಟ್ ಮಾಡೋದು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಅವರೊಂದು ಕತೆ ಹೇಳಿದ್ರು. ಅವರು ಹೈದರಾಬಾದ್ ರಾಮೋಜಿರಾವ್ ಫಿಲ್ಮ್ ಸಿಟಿನಲ್ಲಿ ಯಾವುದೋ ಒಂದು ರಾ ಪಿಕ್ಚರ್ ಅಂತ ಕಾಣುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, ನನಗೆ ಮರ್ತೋಗಿದೆ, ರಾ ಪಿಕ್ಚರು ಕನ್ಯಾದ ನಮಗೆ ಗೊತ್ತಿಲ್ಲ, ಬಟ್ ಇವೆರಡರಲ್ಲಿ ಯಾವುದೋ ಒಂದು ಪಿಕ್ಚರು, ಈ ಸಿನಿಮಾದು ಶೂಟಿಂಗ್ ಮಾಡ್ತಾ ಇದ್ರಂತೆ ಉಪ್ಪಿ ಸರ್. ಅಲ್ಲಿಗೆ ಯಾರೋ ಒಬ್ಬರು ಅಲ್ಲಿನ ಈ RFCಯ ಕೋಆರ್ಡಿನೇಟ್ರ್ ಬಂದು, ಸರ್ ನಿಮಗೊಬ್ಬರು ಫ್ಯಾನ್ ಇದ್ದಾರೆ, ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ತುಂಬ ಇದು ಮಾಡ್ತಿದ್ದಾರೆ, ನಿಮ್ಮ ಸಿನಿಮಾ ತೆಲುಗು ರಿಲೀಸ್ ಆದಾಗಿಂದನೂ ನಿಮ್ಮ ದೊಡ್ಡ ಫ್ಯಾನು, ಕರೆಸ್ಬೋದಾ? ಕರೆಸಿ ಸರ್, ಅಭಿಮಾನಿಗಳು ನೋಡೋದಕ್ಕೆ ಯಾಕೆ ಯೋಚನೆ ಮಾಡಬೇಕು, ಕರೆಸಿ. ಆ ವ್ಯಕ್ತಿ ಬಂದು ಉಪ್ಪಿ ಸರ್ನ ತಬ್ಕೊಂಡು ಕಾಲಿಗೆ ಬಿದ್ದು ಅಳಕ್ಕೆ ಸ್ಟಾರ್ಟ್ ಮಾಡ್ತಂದೆ. ಅಳ್ಬೇಡಪ್ಪ, ಪರವಾಗಿಲ್ಲ, ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಎಮೋಷನ್ ಅಂತ ಉಪ್ಪಿ ಸರ್ ಅವ್ರ ಜೊತೆಗೆ ಕೂರಿಸ್ಕೊಂಡು ಊಟ ಎಲ್ಲ ಮಾಡಿ ಕಾಫಿ ಕೊಟ್ಟು, ಆವಾಗ ಆ ವ್ಯಕ್ತಿಯಿಂದ ಉಪ್ಪಿ ಸರ್ ಕಲಿತ ಪಾಠ. ಆ ವ್ಯಕ್ತಿನ ಕೇಳಿದ್ರೆ, ನನ್ನ ನೋಡಬೇಕು ಅಂತ ಏನಕ್ಕೆ ನಿಮ್ಗೆ ಆಸೆ ಆಯಿತು, ಏನು ಪ್ರಯತ್ನ ಪಟ್ರಿ ನೀವು, ಅಂದರೆ ಅವ್ರ ಹಿನ್ನೆಲೆ ಎಲ್ಲ ಕೇಳ್ಕೊಂಡಿದ್ದಾರೆ ಉಪ್ಪಿ ಸರ್. ಅವರು ಆಂಧ್ರದ ಒಂದು ತುಂಬ ರೂರಲಲ್ಲಿ ಇರುವಂಥ ಒಂದು ಕುಗ್ರಾಮದ ವಾಸಿ, ಅಲ್ಲೊಬ್ಬರು ರೈತ. ಅವರು ಈ ಪಿಕ್ಚರ್ ಸಿನಿಮಾನ ನೋಡ್ಬಿಟ್ಟು ಇಷ್ಟ ಆಗ್ಬಿಟ್ಟು ಅವ್ರು ಏನೂ ಮಾಡಿಲ್ವಂತೆ ಸರ್. ಅವರು ಒಂದೇ ಒಂದು ಮನಸ್ಸಿನಲ್ಲಿ ಅನ್ಕೊತಾ ಇದ್ದಿದ್ದು ಅವಾಗಿಂದನೂ, ನಾನು ಉಪೇಂದ್ರ ಅವ್ರನ್ನ ನೋಡಬೇಕು, ಉಪೇಂದ್ರ ಅವರೇ ನನ್ನನ್ನು ಕರ್ಸ್ಕೋತಾರೆ, ನಾನು ಉಪೇಂದ್ರ ಅವ್ರನ್ನ ನೋಡಬೇಕು, ನಾನು ಉಪೇಂದ್ರ ಅವ್ರನ್ನೇ ಕರ್ಸ್ಕೋತಾರೆ ಅಂತ ಅವರು ಅವರ ಕಾನ್ಷಿಯಸ್ಗೆ ಸಬ್ ಕಾನ್ಷಿಯಸ್ಗೆ ಅಲರ್ಟ್ ಮಾಡ್ಕೊಳ್ತಾ ಇದ್ರಂತೆ. ಸೊ ಹೀಗೆ ಉಪೇಂದ್ರ ಅವ್ರದ್ದು ಈ ಸಿನಿಮಾ, ತೆಲುಗು ಸಿನಿಮಾ ಇಲ್ಲಿ ಇಂಥ ಕಡೆ ಶೂಟಿಂಗ್ ಆಗ್ತಿದೆ. ಆ ಶೂಟಿಂಗ್ ಆದಾಗ ಯಾರಿಗೂ ಹೇಳಿ, ಉಪೇಂದ್ರ ಸರ್ ಹೇಳಿ, ಆಯಿತು ಕರೆಸಿ ಅಂತೇಳಿ ಉಪ್ಪಿ ಸರೇ ಅವ್ರನ್ನ ಕರ್ಸ್ಕೊಳ್ಳೋಂಗಾಯ್ತು. ನೋಡಿ, ಅಂದರೆ ಈ ಮ್ಯಾನಿಫೆಸ್ಟೇಷನ್ ಅನ್ನೋ ಒಂದು ವಿಚಾರನ ಎಷ್ಟು ಅಡ್ವಾನ್ಸ್ ಆಗಿ ಉಪ್ಪಿ ಸರು ಯೋಚನೆ ಮಾಡಿದರು, ಇದನ್ನು ಈ ವಿಚಾರ ಹೇಳಿದ್ರು. ಅವತ್ತು ನನಗೆ ಉಪ್ಪಿ ಸರ್ ಅಂತ ಹೇಳಿದ್ರು, ನೀವು ಅಷ್ಟೇ, ಯಾವಾಗಲೂ ಅಷ್ಟೇ, ಬೆಳಗ್ಗೆ ಎದ್ದಾಗಲಿ ಇಲ್ಲ ರಾತ್ರಿ ಮಲಗಬೇಕಾದ್ರೆ ಆಗಲಿ, ನಿಮ್ಮ ಮನಸ್ಸಿನಲ್ಲಿ ನೀವು, ದೇವರೇ ಇವತ್ತಿನ ದಿವಸ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಇವತ್ತಿನ ದಿನಾನ ನಾನು ಹಿಂಗೆ ಸದುಪಯೋಗ ಪಡಿಸ್ಕೋತೀನಿ, ನಾನು ಈ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ, ಈ ಕೆಲಸಗಳೆಲ್ಲ ಆಗಲಿ, ಸಂಜೆ ರಾತ್ರಿ ಮಲಗಬೇಕಾದ್ರೂ ಅಷ್ಟೇ, ಇವತ್ತು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಇವತ್ತೆಲ್ಲ ಏನೇನು ಅಂದ್ಕೊಂಡಿದ್ದೆ ಇಷ್ಟು ಕೆಲಸಗಳಾಗಿದ್ದರೆ ಎಲ್ಲ ಕೆಲಸ ಆಯಿತು, ಆಗಿಲ್ಲ ಅಂದರೆ ನಾಳೆ ಈ ಕೆಲಸಗಳಾಗೋಂಗಾಗಲಿ, ನಾನು ಒಳ್ಳೆ ಹೆಸರು ಮಾಡ್ತೀನಿ, ನಾನು ಒಳ್ಳೆ ಆರೋಗ್ಯವಾಗಿರ್ತೀನಿ, ನಾನು ನಿಷ್ಠೆಯಿಂದ ಇರ್ತೀನಿ, ಅಥವಾ ಕಾರ್ ತೊಗೋತೀನಿ, ಮನೆ ತೊಗೋತೀನಿ, ನಿಮ್ಗೇನು ಬೇಕು ಆ ಥರದನ್ನು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಸಬ್ ಕಾನ್ಷಿಯಸ್ಗೆ ಫೀಡ್ ಮಾಡಿಬಿಟ್ಟು ನೀವು ಮಲಗಿದ್ರೆ ಅಥವಾ ಬೆಳಗ್ಗೆ ಎದ್ದರೆ ದಿನ ಅದನ್ನೇ ನೀವು ಹೇಳ್ಕೊಂಡಿದ್ರೆ, ಇವತ್ತು ನೀವು ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು 10 ವರ್ಷಕ್ಕೋ 15 ವರ್ಷಕ್ಕೋ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, ಅದು ಅದರದ್ದೇ ಆದಂಥ ಒಂದು ಸಮಯ ತಗೊಳುತ್ತೆ. ಬಟ್ ನೀವು ಏನು ಫೀಡ್ ಮಾಡ್ತೀರಾ ಇದು ಹಾಗೇ ಆಗುತ್ತೆ ಅನ್ನೋ ಒಂದು ಅದ್ಭುತವಾದ ಫಿಲಾಸಫಿನ ಅಥವಾ ಒಂದು ಅದ್ಭುತವಾದ ರಿಯಾಲಿಟಿನ ಉಪ್ಪಿ ಸರ್ ನನಗೆ ಖುದ್ದಾಗಿ ಹೇಳಿದ್ದು ನಾನು
ಇನ್ನೂ ಮರ್ತಿಲ್ಲ. ಯಾಕೆಂದರೆ ಈ ಸಿನಿಮಾ ಸರಸ್ವತಿಯಲ್ಲಿ ಎಲ್ಲ ವಿಚಾರಗಳನ್ನ, ಬೇರೆ ಕಲಾವಿದರ ಬಗ್ಗೆ ಒಂದು ಜೀವನ ಕಥೆನ ನಾನು ಹೇಳೋವಂಥ ಸಂದರ್ಭದಲ್ಲಿ ನಮ್ಮ ಕೆಲವು ಕಲಾವಿದರುಗಳು ಕೂಡ ನಮ್ಮೊಂದಿಗೆ ಆಡಿದಂಥ ಮಾತುಕತೆ, ಕೆಲವು ವಿಚಾರಗಳು, ಈ ವಿಚಾರಗಳನ್ನ ಇವತ್ತಿನ ಮಕ್ಕಳಿಗೆ ಹೇಳಿದ್ರೆ ಅಥವಾ ಇವತ್ತಿನ ಜನ್ರೇಷನ್ನ ವೀಕ್ಷಕರಿಗೆ ಹೇಳಿದ್ರೆ ಖಂಡಿತ ಅದು ಒಬ್ಬ ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್ ಉಪೇಂದ್ರ ಅಂತ ವ್ಯಕ್ತಿಯ ಬಾಯಿಂದ ಬಂದಂಥ ಈ ವಿಚಾರಗಳನ್ನ ತಿಳಿಸಿದ್ರೆ ಅವರ ಅಭಿಮಾನಿಗಳಿಂದ ಹಿಡಿದು ಸಾಕಷ್ಟು ಜನಕ್ಕೆ ತಲುಪುತ್ತೆ ಅನ್ನೋದರಿಂದ ರಿಯಲ್ ಸ್ಟಾರ್ ಹೇಳಿದ ಆ ರಿಯಲ್ ಅನುಭವ, ರಿಯಲ್ ಕಥೆನ ನಿಮ್ಮ ಮುಂದೆ ಇಡೋ ಒಂದು ಪ್ರಯತ್ನ ಈ ಸಿನಿಮಾ ಸರಸ್ವತಿದಾಗಿತ್ತು. ಈ ಕತೆ ನಿಮಗಿಷ್ಟ ಆಗಿದ್ದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.